ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಕಂಪ್ಯೂಟಿಂಗ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು MS ವರ್ಡ್ನ ಎರಡನೇ ಪಾರ್ಟ್ಗೆ ನಿಮಗೆಲ್ಲ ಸ್ವಾಗತ. ಈಗ ಬನ್ನಿ ಮೊದಲು MS ವರ್ಡ್ ಓಪನ್ ಮಾಡೋಣ. ಇಲ್ಲಿ ಸ್ಟಾರ್ಟ್ ಬಟನ್ನಿಗೆ ಹೋಗಿ ನಾವು ಇಲ್ಲೇ ವರ್ಡ್ ತಗೋಬಿಡೋಣ, ಈಸಿ ಆಗುತ್ತೆ. ನೋಡಿ, ವರ್ಡ್ ಓಪನ್ ಆಯಿತು. ಇದರಲ್ಲಿ ನಾವು ಬ್ಲ್ಯಾಂಕ್ ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ವರ್ಡು ಓಪನ್ ಆಗಿದೆ. ಹಿಂದಿನ ವಿಡಿಯೋಗಳಲ್ಲಿ ನೀವು ಟೈಟಲ್ ಬಾರ್ ಬಗ್ಗೆ ಆಗಿರ್ಬೋದು, ಅಥವಾ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಬಗ್ಗೆ ಆಗಿರಬಹುದು, ಅಥವಾ ರಿಬ್ಬನ್ ಡಿಸ್ಪ್ಲೇ ಆಪ್ಷನ್ನು, ಅವುಗಳನ್ನೆಲ್ಲ ಕಲ್ತಿದ್ದೀರಿ. ಅಂದರೆ ಇಲ್ಲಿರೋ ಟ್ಯಾಬ್ಸ್ ಆಗಿರ್ಬೋದು, ಗ್ರೂಪ್ಗಳಾಗಿರ್ಬೋದು, ಅವೆಲ್ಲ ಏನೇನು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಇವತ್ತು ನಾವು ಫಸ್ಟು ಹೋಮ್ ಟ್ಯಾಬಿಂದ ಸ್ಟಾರ್ಟ್ ಮಾಡೋಣ. ಹೋಮ್ ಟ್ಯಾಬಲ್ಲಿ ಇರುವಂತಹ ಫಸ್ಟ್ ಗ್ರೂಪು ಕ್ಲಿಪ್ ಬೋರ್ಡ್ ಗ್ರೂಪು. ಇವತ್ತು ನಾವು ಈ ಗ್ರೂಪ್ನಲ್ಲಿ ವರ್ಕ್ ಮಾಡೋಣ. ನೋಡಿ, ಈ ಕ್ಲಿಪ್ ಬೋರ್ಡ್ ಗ್ರೂಪಲ್ಲಿ ಕಟ್, ಕಾಪಿ, ಪೇಸ್ಟ್, ಫಾರ್ಮ್ಯಾಟ್ ಪೇಂಟರ್ ಈ ರೀತಿಯೆಲ್ಲ ಆಪ್ಷನ್ಗಳಿದ್ದಾವೆ. ಇವೆಲ್ಲ ಇಲ್ಲಿ ವರ್ಕ್ ಆಗಬೇಕು ಅಂತಂದರೆ ನಮ್ಮ ಡಾಕ್ಯುಮೆಂಟಲ್ಲಿ ಏನಾದರೂ ಬರೆದಿರಬೇಕಾಗತ್ತೆ. ನಾವೇನಾದರೂ ಬರ್ಕೊಳ್ಳೋಣ. ಇಲ್ಲಿ ಈಗ ಉದಾಹರಣೆಗೆ ನಾನು ಇಲ್ಲಿ ಒಂದು ಲೈನನ್ನು ಬರಿತೀನಿ. ನೋಡಿ, ಹೈ ಲೆವೆಲ್ ಕಂಪ್ಯೂಟಿಂಗ್ ಈಸ್ ದ ಬೆಸ್ಟ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಇನ್ ಉತ್ತರ ಕನ್ನಡ ಅಂತ ಬರೆದೆ. ಸೊ ಈ ರೀತಿ ನಾವು ಏನಾದರೂ ಬರ್ಕೊಂಡು ಅದನ್ನು ಸೆಲೆಕ್ಟ್ ಮಾಡಿದಾಗ ಮಾತ್ರ ಇವೆಲ್ಲ ವರ್ಕ್ ಆಗ್ತವೆ. ಈಗ ನಾವೇನು ಮಾಡೋಣ, ಯಾವುದೇ ಒಂದು ಲೈನನ್ನು ಅಥವಾ ಪ್ಯಾರಾವನ್ನು ನೀವು ಬರೆದಿಲ್ಲ ಅಂತ ಆದರೆ ನಾವು ಕಂಪ್ಯೂಟರ್ ಹತ್ರನೇ ಪ್ಯಾರಾಗಳನ್ನು ಬರೆಸ್ಬಹುದು. ಈಗ ನಾನು ಇದನ್ನು ಇಲ್ಲಿಂದ ಡಿಲೀಟ್ ಮಾಡ್ತೀನಿ. ನೋಡಿ, ಈಗ ನಾವು ಕಂಪ್ಯೂಟರ್ ಹತ್ರನೇ ಏನಾದರೂ ಪ್ಯಾರಾ ಬರೆಸ್ಬೇಕು ಅಂತ ಆದರೆ ಅದಕ್ಕೂ ಒಂದು ಫಂಕ್ಷನ್ ಇದೆ. ನಾವಿಲ್ಲಿ = ಹೊಡೆದು RAND ಅಂತ ಹೊಡೆದು, ಅಂದರೆ ರ್ಯಾಂಡಮ್ ಅಂತ ಇದನ್ನು ಟೈಪ್ ಮಾಡಿ ಬ್ರ್ಯಾಕೆಟ್ ಓಪನ್ ಮಾಡಬೇಕು. ಬ್ರ್ಯಾಕೆಟ್ ಓಪನ್ ಮಾಡಾದ ಕೂಡಲೇ ಕಂಪ್ಯೂಟ್ರಿಗೆ ಹೇಳಬೇಕು ನಾವು ನಮಗೆ ಎಷ್ಟು ಪ್ಯಾರಾ ಬೇಕಾಗಿದೆ ಅಂತ. ಈಗ ಉದಾಹರಣೆಗೆ ನನಗೆ 8 ಪ್ಯಾರಾ ಬೇಕು ಅಂದರೆ ನಾನು 8ಅನ್ನು ಇಲ್ಲಿ ಟೈಪ್ ಮಾಡಬೇಕು. ಆಮೇಲೆ ನಾನು ಒಂದು ಕಾಮಾ ಕೊಡಬೇಕಾಗತ್ತೆ. ಫುಲ್ ಸ್ಟಾಪ್ ಕೊಡಬಾರ್ದು, ನೆನಪಿರಲಿ, ಇಲ್ಲಿ ಕಾಮಾ ಕೊಡಬೇಕು. ಕಾಮಾ ಕೊಟ್ಟು ಆದ ನಂತರ ನಮಗೆ ಪ್ರತಿ ಪ್ಯಾರಾದಲ್ಲಿ ಎಷ್ಟೆಷ್ಟು ಲೈನ್ ಬೇಕು ಅಥವಾ ಎಷ್ಟೆಷ್ಟು ಸೆಂಟೆನ್ಸ್ ಬೇಕು ಅನ್ನೋದನ್ನು ನೆಕ್ಸ್ಟು ಟೈಪ್ ಮಾಡಬೇಕು ನಾವು. ಈಗ ಉದಾಹರಣೆಗೆ ನನಗೆ 6 ಲೈನ್ ಬೇಕಾಗಿತ್ತು ಪ್ರತಿ ಪ್ಯಾರಾದಲ್ಲೂ ಅಂತ ಆದರೆ 6 ಅಂತ ಟೈಪ್ ಮಾಡ್ತೀನಿ. ಆನಂತರ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ ಎಂಟರನ್ನು ಪ್ರೆಸ್ ಮಾಡಿಬಿಟ್ರೆ 8 ಪ್ಯಾರಾ ಬರುತ್ತೆ. ಪ್ರತಿ ಪ್ಯಾರಾದಲ್ಲೂ 6 ಸೆಂಟೆನ್ಸ್ ಇರುತ್ತೆ. ಈಗ ನೋಡಿ, ಡಾಕ್ಯುಮೆಂಟ್ನ ಎಂಡಿಗೆ ನಾವೆಲ್ಲಿ ಬಂದಿದ್ದೀವಿ, ಅಂದರೆ ಕರ್ಸರು ಡಾಕ್ಯುಮೆಂಟ್ನ ಎಂಡಲ್ಲಿದೆ. ನಾನು ಸ್ಕ್ರೋಲ್ ಮಾಡ್ತಾ ಇದನ್ನು ಫಸ್ಟಿಗೆ ತಗೊಂಡೋಗಿ ಇಡ್ತೀನಿ. ನೋಡಿ, ಇಲ್ಲಿ ವಿಡಿಯೋ ಅಂತ ಇದೆಯಲ್ಲ, ಇದರ ಹತ್ರ ಕ್ಲಿಕ್ ಮಾಡ್ತೀನಿ. ಈಗ ನಮ್ಮ ಕರ್ಸರು ಇಲ್ಲಿ ಬಂದು ನಿಂತಿದೆ. ಈಗ ಪ್ಯಾರಾಗಳಂತೂ ಬಂದವು, 8 ಪ್ಯಾರಾಗಳು ಬಂದವು. ಹಾಗೆ ಪ್ರತಿ ಪ್ಯಾರಾದಲ್ಲೂ 6 ಲೈನ್ಗಳು ಬಂದವು. ಈಗ ನಾವು ಕ್ಲಿಪ್ ಬೋರ್ಡ್ ಗ್ರೂಪನ್ನು ಯಾವ ರೀತಿ ಉಪಯೋಗಿಸ್ಬಹುದು ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ಮೊದಲಿಗೆ ಕಟ್ ಆಪ್ಷನ್ ಇದೆ. ಹಾಗೆ ಇಲ್ಲಿ ಪೇಸ್ಟ್ ಆಪ್ಷನ್ ಇದೆ. ನಾವು ಯಾವುದಾದ್ರು ಒಂದು ಶಬ್ದವನ್ನು ಕಟ್ ಮಾಡಿ ಬೇರೆ ಕಡೆ ಎಲ್ಲಾದರೂ ಪೇಸ್ಟ್ ಮಾಡಬಹುದು. ನೋಡಿ, ನೀವಿಲ್ಲಿ ನೋಡಬಹುದು ಕಟ್ ಅಥವಾ ಕಾಪಿ ಆಪ್ಷನ್ಗಳೆಲ್ಲ ಡಿಸೇಬಲ್ ಆಗಿದ್ದಾವೆ, ಅಂದರೆ ಇನ್ಯಾಕ್ಟಿವ್ ಆಗಿದ್ದಾವೆ. ಈಗ ಇವು ಆ್ಯಕ್ಟಿವ್ ಆಗಬೇಕು ಅಂತ ಆದರೆ ನಾವು ಇಲ್ಲಿರೋ ವರ್ಡ್ಸ್ಗಳನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ್ರೆ ಅವು ಆ್ಯಕ್ಟಿವ್ ಆಗ್ತವೆ. ಈಗ ಮೊದಲಿಗೆ ವರ್ಡ್ಸ್ಗಳನ್ನು ಸೆಲೆಕ್ಟ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಎಷ್ಟೋ ಜನರಿಗೆ ಗೊತ್ತಿರುತ್ತೆ, ಆದರೂ ಕೂಡ ತಪ್ತಾರೆ. ಒಂದು ಸಲ ನಿಮಗೆ ತೋರಿಸೋದು ನಾನು ತೋರಿಸ್ಬಿಡ್ತೀನಿ. ನೋಡಿ, ನೀವು ಯಾವುದೇ ಒಂದು ವರ್ಡನ್ನು ಸೆಲೆಕ್ಟ್ ಮಾಡ್ತೀರಿ ಅಂತ ಆದರೆ ಆ ವರ್ಡಿನ ಮೊದಲನೇ ಅಕ್ಷರದ ಮೇಲೆ ನೀವು ಕರ್ಸರನ್ನು ಇಡಬೇಕಾಗತ್ತೆ. ಉದಾಹರಣೆಗೆ ಈಗ ನೀವು ಪ್ರೊವೈಡ್ಸ್ ಅನ್ನೋ ಶಬ್ದವನ್ನು ಸೆಲೆಕ್ಟ್ ಮಾಡ್ತೀರಿ ಅಂತ ಆದರೆ P ಮೇಲೇ ಕರ್ಸರ್ ಇಡಬೇಕಾಗತ್ತೆ. P ಮೇಲೆ ಕರ್ಸರ್ ಇಟ್ಟು ಅಲ್ಲಿಂದ ನಾವು ಮೌಸನ್ನು ಲೆಫ್ಟ್ ಬಟನ್ನ ಒತ್ತಿ ಹಿಡ್ಕೊಂಡು ರೈಟ್ ಸೈಡ್ಗೆ ಎಳಿಬೇಕಾಗತ್ತೆ. ಈ ರೀತಿಯಾಗಿ ನಾವು ಒಂದು ವರ್ಡನ್ನು ಸೆಲೆಕ್ಟ್ ಮಾಡಬಹುದು. ನೀವು ಕೇಳಬಹುದು, ನಾನು ಫಸ್ಟ್ ಅಕ್ಷರದ ಮೇಲೆ ಇಡದೆ ಸ್ವಲ್ಪ ಹಿಂದಿಟ್ಟರೆ ಏನಾಗುತ್ತೆ ಅಂತ. ಈಗ ನೋಡಿ, ನಾನಿಲ್ಲಿ ಸ್ವಲ್ಪ ಹಿಂದೆ ಇಟ್ಟು ತೋರಿಸ್ತೀನಿ. P ಮೇಲೆ ಇಡಲ್ಲ, ನಾನು ಸ್ವಲ್ಪ ಹಿಂದಿಡ್ತೀನಿ. ಈಗ ನಾನು ಮೌಸ್ನ ಲೆಫ್ಟ್ ಬಟನ್ ಹಿಡ್ಕೊಂಡು ರೈಟ್ ಸೈಡ್ ಎಳಿತಾ ಹೋದರೆ ವಿಡಿಯೋನೂ ಸೆಲೆಕ್ಟ್ ಆಗಿಬಿಡುತ್ತೆ, ಅಂದರೆ ಹಿಂದಿರೋ ವರ್ಡ್ ಕೂಡ ಸೆಲೆಕ್ಟ್ ಆಗಿಬಿಡುತ್ತೆ. ಅದಕ್ಕಾಗಿ ನೀವು ಯಾವ ವರ್ಡನ್ನು ಸೆಲೆಕ್ಟ್ ಮಾಡ್ತೀರೋ ಆ ವರ್ಡಿನ ಮೊದಲನೇ ಅಕ್ಷರದ ಮೇಲೆ ಕರ್ಸರನ್ನು ಇಟ್ಟು ರೈಟ್ ಸೈಡ್ಗೆ ಎಳಿಬೇಕಾಗತ್ತೆ. ನೋಡಿ, ಈ ರೀತಿ ನಾವು ಸೆಲೆಕ್ಟ್ ಮಾಡಾದ ಕೂಡಲೇ ಈಗ ಪ್ರೊವೈಡ್ಸ್ ಹೇಳೋ ಶಬ್ದ ಸೆಲೆಕ್ಟ್ ಆಗಿದೆ. ಇಲ್ಲಿ ನೀವು ಇಲ್ಲಿ ಮೇಲ್ಗಡೆ ನೋಡಬಹುದು ಕಟ್ ಮತ್ತು ಕಾಪಿ ಆಪ್ಷನ್ಗಳು ಆನ್ ಆಗಿದ್ದಾವೆ. ಅಂದರೆ ನಾವು ಈ ಶಬ್ದವನ್ನು ಕಟ್ ಆದರೂ ಮಾಡ್ಬೋದು, ಇಲ್ಲ ಕಾಪಿ ಆದರೂ ಮಾಡ್ಬೋದು. ಅಂದರೆ ಕಟ್ ಮಾಡಿ ಬೇರೆ ಕಡೆ ಪೇಸ್ಟ್ ಮಾಡ್ಬೋದು, ಅಥವಾ ಕಾಪಿ ಮಾಡಿ ಬೇರೆ ಕಡೆ ಪೇಸ್ಟ್ ಮಾಡಬಹುದು. ಈಗ ಉದಾಹರಣೆಗೆ ಈ ಪ್ರೊವೈಡ್ಸ್ ಅನ್ನುವಂಥ ಶಬ್ದ ನಿಮಗೆ ಇಲ್ಲಿ ಬೇಡ ಆಗಿತ್ತು ಅಂತ ಇಟ್ಕೊಳ್ಳೋಣ. ಇದು ಇಲ್ಲಿ ಬೇಡ ಆಗಿತ್ತು, ಅದರ ಬದಲಿಗೆ ಇದು ಪ್ರಾಮ್ನ ಮುಂದ್ಗಡೆ ಇರಬೇಕಾಗಿತ್ತು ಇಲ್ಲಿ ಅಂತ ಅಂದ್ಕೊಳ್ಳೋಣ. ಆಗ ನೀವೇನು ಮಾಡಬೇಕು, ಇಲ್ಲಿಂದ ಕಟ್ ಮಾಡಿ ಇಲ್ಲಿ ಪ್ರಾಮ್ನ ಮುಂದ್ಗಡೆ ತಂದು ಪೇಸ್ಟ್ ಮಾಡಬೇಕಾಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ನೀವು ಇಲ್ಲಿ ಕಟ್ ಮತ್ತು ಪೇಸ್ಟ್ ಆಪ್ಷನನ್ನು ಯೂಸ್ ಮಾಡಬೇಕಾಗಿರುತ್ತೆ. ಈಗ ಒಂದು ವೇಳೆ ನಿಮಗೆ ಈ ಪ್ರೊವೈಡ್ಸ್ ಅನ್ನೋ ಶಬ್ದ ಇಲ್ಲಿಯೂ ಇರಬೇಕು, ಹಾಗೆ ಪ್ರಾಮ್ನ ಮುಂದೂ ಬರಬೇಕು ಅಂತ ಆದರೆ ಆವಾಗ ನಾವು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಆವಾಗ ನಾವು
ಆ ಶಬ್ದವನ್ನು ಕಾಪಿ ಮಾಡಿ ಇನ್ನೊಂದು ಕಡೆ ಪೇಸ್ಟ್ ಮಾಡಬೇಕಾಗಿರುತ್ತೆ. ಸೊ ಮೊದಲಿಗೆ ನಾವು ಕಟ್ ಪೇಸ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಕಟ್ ಪೇಸ್ಟ್ ನೋಡಿ ಇಲ್ಲಿದೆಯಲ್ಲ, ಈಗ ಕಟ್ ಮತ್ತು ಪೇಸ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಶಬ್ದ ಅಂತೂ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ ನಾವು. ಇದನ್ನು ಸೆಲೆಕ್ಟ್ ಇದ್ದಂಗೆ ಈಗ ನಾವು ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಆ ಪ್ರೊವೈಡ್ಸ್ ಅನ್ನೋ ಶಬ್ದ ಅಲ್ಲಿಂದ ಕಟ್ ಆಗಿಬಿಡುತ್ತೆ. ನೋಡಿ ಕಟ್ ಆಯಿತು. ಈಗ ಪ್ರೊವೈಡ್ಸ್ ಅನ್ನೋ ಶಬ್ದ ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ. ಈಗ ನಮಗೆ ಆ ಶಬ್ದ ಎಲ್ಲಿ ಬರಬೇಕಾಗಿತ್ತು ಅಲ್ಲಿ ಕರ್ಸರನ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಈಗ ನೋಡಿ ನಾವು ಪ್ರಾಮ್ ಅಂತ ಇಲ್ಲಿದೆಯಲ್ಲ, ಈ ಪ್ರಾಮಿನ ಮುಂದ್ಗಡೆ ನನಗೆ ಪ್ರೊವೈಡ್ಸ್ ಅನ್ನೋ ಶಬ್ದ ಬರಬೇಕಾಗಿತ್ತು ಅಂತಾದರೆ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೀನಿ. ನೋಡಿ ಕ್ಲಿಕ್ ಮಾಡಿಕೊಂಡೆ. ಈಗ ಕರ್ಸರ್ ಇಲ್ಲಿ ಬಂತು. ಈಗ ಕ್ಲಿಕ್ ಮಾಡಾದಮೇಲೆ ನಾನು ಅದೇ ಕ್ಲಿಪ್ ಬೋರ್ಡ್ ಗ್ರೂಪಿಗೆ ಹೋಗಿ ಇಲ್ಲಿ ಪೇಸ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಡ್ತೀನಿ. ನೋಡಿ ಪೇಸ್ಟ್ ಅಂತ ನಾನು ಕ್ಲಿಕ್ ಮಾಡಿದ ಕೂಡಲೇ ಆ ಪ್ರೊವೈಡ್ಸ್ ಅನ್ನುವಂಥ ಶಬ್ದ ಇಲ್ಲಿ ಬಂದ್ಬಿಡ್ತು. ನೀವು ಇಲ್ಲಿ ನೋಡಬಹುದು. ಅಂದರೆ ಮೂಲ ಸ್ಥಳದಲ್ಲಿ ಇಲ್ಲಿ ಏನಿತ್ತಲ್ಲ ಅದು ಈ ಮೂಲ ಸ್ಥಳದಲ್ಲಿ ಪ್ರೊವೈಡ್ಸ್ ಅನ್ನೋ ಶಬ್ದ ಕ್ಯಾನ್ಸಲ್ ಆಗಿ ನಾವು ಎಲ್ಲಿ ಪೇಸ್ಟ್ ಮಾಡ್ತೀವೋ ಅಲ್ಲಿ ಶಬ್ದ ಬಂದಿರುತ್ತೆ. ಇದನ್ನು ಕಟ್ ಪೇಸ್ಟ್ ಅಂತ ಕರೀತಾರೆ. ಈಗ ಒಂದು ಸಲ ನಾನು ಅಂಡು ಹೊಡೆದ್ಬಿಡ್ತೀನಿ. ಅಂಡು ಅಂದರೆ ನಾವೇನಾದರೂ ಕೆಲಸ ಮಾಡಿದ್ರೆ ಅದನ್ನ ವಾಪಸ್ ಮೊದಲು ಹೆಂಗಿತ್ತು ಹಾಗೆ ಮಾಡೋದು. ಅದಕ್ಕೆ ಅಂಡು ಬಟನ್ನು ಮೇಲ್ಗಡೆ ಇದೆ. ನೀವು ಇಲ್ಲಿ ನೋಡಬಹುದು ಕ್ವಿಕ್ ಆ್ಯಕ್ಸೆಸ್ ಟೂಲ್ ಬಾರಲ್ಲಿ ಅಂಡು ಬಟನ್ ಇದೆ. ನಾನು ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ವಾಪಸ್ ಆ ಪ್ರೊವೈಡ್ಸ್ ಅನ್ನೋ ಶಬ್ದ ಎಲ್ಲಿತ್ತೋ ಅಲ್ಲಿಗೆ ಬರುತ್ತೆ. ನೋಡಿ ಕ್ಲಿಕ್ ಮಾಡ್ತೀನಿ. ನೋಡಿ ಪ್ರೊವೈಡ್ಸ್ ಅನ್ನೋ ಶಬ್ದ ಮೊದಲಿರೋ ಜಾಗಕ್ಕೆ ಬಂತು. ಸೊ ಇದು ಕಟ್ ಮತ್ತು ಪೇಸ್ಟ್ನ ಯೂಸು. ಕಟ್ ಮಾಡಿ ಪೇಸ್ಟ್ ಮಾಡೋದು ನಿಮಗೆ ಗೊತ್ತಾಯ್ತಲ್ಲ. ಈಗ ನೆಕ್ಸ್ಟ್ ನಾವು ಯಾವುದಾದ್ರೂ ಒಂದು ಶಬ್ದವನ್ನು ಕಾಪಿ ಮಾಡಿ ಬೇರೆ ಕಡೆ ಪೇಸ್ಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಸರಿ, ಈಗ ಅದೇ ಶಬ್ದನ ನಾನು ಇನ್ನೊಂದು ಸಲ ಸೆಲೆಕ್ಟ್ ಮಾಡ್ತೀನಿ. ಅಂದರೆ ಈಗ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಪಿ ಮೇಲೇ ಕರ್ಸರ್ ಇಟ್ಟು ರೈಟ್ ಸೈಡಿಗೆ ಮೌಸಲ್ಲಿ ಎಳಿಬೇಕು. ಹೀಗೆ ನೋಡಿ ಈಗ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆದ ಕೂಡಲೇ ಈ ಸಲ ನಾನು ಕಟ್ ಮಾಡಲ್ಲ, ಅದ್ರ ಬದಲು ಕಾಪಿ ಮಾಡ್ತೀನಿ. ನಾನು ಕಾಪಿ ಮಾಡ್ತಾ ಇದ್ದೀನಿ ಅಂತ ಆದರೆ ಈ ಶಬ್ದ ತನ್ನ ಮೂಲ ಸ್ಥಳದಿಂದ ಕ್ಯಾನ್ಸಲ್ ಆಗಲ್ಲ, ಅಲ್ಲೂ ಇರುತ್ತೆ, ಹಾಗೆ ಬೇರೆ ಕಡೆನೂ ಬರುತ್ತೆ. ಈಗ ನಾನು ಕಾಪಿ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಕಾಪಿ ಮೇಲೆ ಕ್ಲಿಕ್ ಮಾಡಿಕೊಂಡೆ. ಅಂದರೆ ಈಗ ಈ ಪ್ರೊವೈಡ್ಸ್ ಅನ್ನೋ ಶಬ್ದ ಏನಿದೆ ಇದು ಕ್ಲಿಪ್ ಬೋರ್ಡಲ್ಲಿ ಸ್ಟೋರ್ ಆಯ್ತು. ಈಗ ನಾವು ಇಲ್ಲಿಂದ ಎಲ್ಲಿ ಪೇಸ್ಟ್ ಮಾಡ್ತೀವೋ ಅಲ್ಲಿಗೆ ಹೋಗುತ್ತದು. ಸರಿ, ಈಗ ಇದನ್ನು ಕಾಪಿ ಅಂತೂ ಮಾಡಾಯಿತು. ನನಗೆ ಈಗ ಒಂದು ವೇಳೆ ಈ ಗ್ಯಾಲರೀಸ್ ಅನ್ನೋ ಶಬ್ದ ಇದೆಯಲ್ಲ ಇದ್ರ ಮುಂದ್ಗಡೆ ಪ್ರೊವೈಡ್ಸ್ ಬೇಕು ಅಂತ ಆದರೆ ನಾನು ಅದರ ಮುಂದ್ಗಡೆ ಒಂದು ಕರ್ಸರನ್ನು ಕ್ಲಿಕ್ ಮಾಡ್ಕೊಳ್ತೀನಿ. ನೋಡಿ ಕರ್ಸರನ್ನು ಕ್ಲಿಕ್ ಮಾಡ್ಕೊಂಡು ಈಗ ನಮ್ಮ ಕರ್ಸರ್ ಇಲ್ಲಿಗೆ ಬಂತು. ಈಗ ನಾನು ಕ್ಲಿಪ್ ಬೋರ್ಡ್ ಗ್ರೂಪಿಗೆ ಹೋಗಿ ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಆ ಪ್ರೊವೈಡ್ಸ್ ಅನ್ನುವಂತಹ ಶಬ್ದ ಗ್ಯಾಲರೀಸ್ಗಿಂತ ಮುಂದೆ ಬರುತ್ತೆ. ಈಗ ನೋಡಿ ನಾನಿಲ್ಲಿ ಪೇಸ್ಟ್ ಕೊಡ್ತೀನಿ. ನೋಡಿ ನಾನು ಪೇಸ್ಟ್ ಕೊಟ್ಟ ಕೂಡಲೇ ಪ್ರೊವೈಡ್ಸ್ ಅನ್ನೋ ಶಬ್ದ ಇಲ್ಲಿ ಬಂದಿದೆ. ಹಾಗೆ ಮೂಲ ಸ್ಥಳದಲ್ಲೂ ಕೂಡ ಪ್ರೊವೈಡ್ಸ್ ಅನ್ನೋ ಶಬ್ದ ಇದೆ. ಗೊತ್ತಾಯ್ತಲ್ವಾ? ಇದು ಕಾಪಿ ಮಾಡಿ ಪೇಸ್ಟ್ ಮಾಡೋದು. ಒಂದು ನೆನ್ಪಿಟ್ಕೊಬಿಡಿ, ಕಟ್ ಮಾಡಿ ಪೇಸ್ಟ್ ಮಾಡಿದ್ರೆ ನಾವು ಕಟ್ ಮಾಡಿರುವಂತಹ ಶಬ್ದ ಮೂಲ ಸ್ಥಳದಲ್ಲಿ ಇರೋದಿಲ್ಲ, ನಾವು ಎಲ್ಲಿ ಪೇಸ್ಟ್ ಮಾಡ್ತೀವೋ ಅಲ್ಲಿಗೆ ಹೋಗುತ್ತೆ. ಅದೇ ನಾವು ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಆ ಶಬ್ದ ಮೂಲ ಸ್ಥಳದಲ್ಲೂ ಇರುತ್ತೆ, ಹಾಗೆ ನಾವು ಎಲ್ಲಿ ಪೇಸ್ಟ್ ಮಾಡ್ತೀವೋ ಅಲ್ಲೂ ಇರುತ್ತೆ. ನೀವು ಒಂದು ಸಲ ಕಾಪಿ ಅಥವಾ ಕಟ್ ಮಾಡಿಟ್ಕೊಂಡ್ರೆ ಎಷ್ಟು ಸಲ ಬೇಕಾದರೂ ಪೇಸ್ಟ್ ಮಾಡಬಹುದು. ಈಗ ಉದಾಹರಣೆಗೆ ನೋಡಿ, ನಾನು ಪ್ರೊವೈಡ್ಸ್ ಮುಂದೆ ಕ್ಲಿಕ್ ಮಾಡ್ತೀನಿ. ನಾನು ಇಲ್ಲಿ ಜಸ್ಟ್ ಹೋಗಿ ಪೇಸ್ಟ್ 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 ಕೊಡ್ತಾ ಹೋಗ್ತೀನಿ. ನೋಡಿ ಪೇಸ್ಟ್ 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 ಕೊಡ್ತಾ ಹೋದಂಗೆ ಎಷ್ಟು ಸಲ ಬೇಕಾದ್ರೂ ಪೇಸ್ಟ್ ಆಗ್ತದೆ. ಅಂದರೆ ನೀವು ಕಟ್ ಮಾಡಿರೋ ಶಬ್ದ ಆಗಿರಬಹುದು ಅಥವಾ ಕಾಪಿ ಮಾಡಿರೋ ಶಬ್ದ ಆಗಿರಬಹುದು, ಎಷ್ಟು ಸಲ ಬೇಕಾದರೂ ನಾವು ಪೇಸ್ಟ್ ಕೊಡ್ಬೋದು. ಮತ್ತೆ ಕಾಪಿ ಅಥವಾ ಮತ್ತೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ಆಯಿತಾ? ಇದನ್ನೆಲ್ಲ ಕ್ಯಾನ್ಸಲ್ ಮಾಡ್ತೀನಿ ಈಗ. ಸರಿ, ಈಗ ನಿಮಗೆ ಕಟ್ ಪೇಸ್ಟ್ ಮತ್ತು ಕಾಪಿ ಪೇಸ್ಟ್ ಸರಿಯಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾವು ಮಾಡಬೇಕಾಗಿರೋ ನೆಕ್ಸ್ಟ್ ಆಪ್ಷನ್ ಏನಪ್ಪ ಅಂದರೆ ಫಾರ್ಮ್ಯಾಟ್ ಪೇಂಟರ್ ಅಂತ. ಫಾರ್ಮ್ಯಾಟ್ ಪೇಂಟರ್ ಅಂತಂದರೆ ಈಗ ಉದಾಹರಣೆಗೆ ನಾವು ಇಲ್ಲಿರೋ ಅಕ್ಷರಗಳಿಗೆ ಯಾವುದೋ ಒಂದು ಕಲರು, ಯಾವುದೋ ಒಂದು ಸ್ಟೈಲು, ಯಾವುದೋ ಒಂದು ಸೈಜನ್ನು ಕೊಟ್ಟಿರ್ತೀವಪ್ಪ. ಅದೇ ಕಲರು, ಅದೇ ಸ್ಟೈಲು, ಅದೇ ಸೈಜು ಬೇರೆ ಯಾವುದೋ ಅಕ್ಷರಕ್ಕೆ ಬರಬೇಕಾಗಿರುತ್ತಪ್ಪ. ಆವಾಗ ನಾವು ಆ ಫಾರ್ಮ್ಯಾಟ್ ಪೇಂಟರ್ ಆಪ್ಷನನ್ನು ಯೂಸ್ ಮಾಡಬಹುದು. ನೋಡಿ ಈಗ ನಿಮಗೆ ನಾನು ಫಾರ್ಮ್ಯಾಟ್ ಪೇಂಟರ್ ಆಪ್ಷನನ್ನು ಯೂಸ್ ಮಾಡಿ ತೋರಿಸ್ತೀನಿ. ಆದರೆ ಅದಕ್ಕಿಂತ ಮೊದಲು ನಾವು ಇಲ್ಲಿರುವಂತಹ ಅಕ್ಷರಗಳಿಗೆ ಬೇರೆ ಯಾವುದಾದ್ರು ಸ್ಟೈಲು, ಕಲರು, ಸೈಜು ಎಲ್ಲ ಕೊಟ್ಕೊಬಿಡೋಣ. ಅದನ್ನು ಮಾಡಲಿಕ್ಕೆ ನಾವು ಇಲ್ಲಿ ಫಾಂಟ್ ಗ್ರೂಪ್ಗೆ ಹೋಗಬೇಕಾಗಿರುತ್ತೆ. ಫಾಂಟ್ ಗ್ರೂಪು ನೀವು ನೆಕ್ಸ್ಟ್ ಕಲಿಯುವಂತಹ ಗ್ರೂಪು, ಅಂದರೆ ನೆಕ್ಸ್ಟ್ ಪಾರ್ಟಲ್ಲಿ ಕಲಿತೀರಿ. ಆದರೆ ಈಗ ಸ್ವಲ್ಪ ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿರುವಂತಹ ಅಕ್ಷರಗಳಿಗೆ ಸ್ಟೈಲು, ಸೈಜ್ ಎಲ್ಲ ಕೊಡಲಿಕ್ಕೆ ಸ್ವಲ್ಪ ಯೂಸ್ ಮಾಡ್ತೀನಿ. ಆನಂತರ ಅದನ್ನ ಡೀಟೇಲಾಗಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ನಾನು ಹೇಳ್ತೀನಿ. ಸೊ ಈಗ ನಾನೇನು ಮಾಡ್ತೀನಿ, ಈ ವಿಡಿಯೋ ಪ್ರೊವೈಡ್ಸ್ ಎ ಪವರ್ಫುಲ್ ವೇ ಟು ಹೆಲ್ಪ್ ಯು ಪ್ರೂವ್ ಯುವರ್ ಪಾಯಿಂಟ್ ಅಂತ ಏನಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಈ ಆಪ್ಷನಿಗೆ ಹೋಗ್ತೀನಿ. ಫಾಂಟ್ ಗ್ರೂಪಲ್ಲಿ ನೋಡಿರಿ, ಈ ಗ್ರೂಪಿನಲ್ಲಿ ಈ ಫಾಂಟ್ ಅಂತ ಏನು ಆಪ್ಷನ್ ಇದೆ, ನಾನು ಇದಕ್ಕೆ ಬಂದಿದ್ದೀನಿ. ಫಾಂಟ್ ಅಂದರೆ ಇಲ್ಲಿ ನಾವು ಬೇರೆ ಬೇರೆ ಸ್ಟೈಲ್ಗಳನ್ನು ನಮ್ಮ ಅಕ್ಷರಕ್ಕೆ ಕೊಡಬಹುದು. ಇಲ್ಲಿ ನಾನು ಮೋರ್ ಬಟನ್ನಿಗೆ ಹೋದ ಕೂಡಲೇ ನಮಗೆ ಇಲ್ಲಿ ಬೇರೆ ಬೇರೆ ಅಕ್ಷರಗಳನ್ನು ಕೊಡಲಿಕ್ಕೆ ಅವಕಾಶ ಸಿಗುತ್ತೆ. ನೀವು ಇಲ್ಲಿ ಯಾವುದ್ರ ಮೇಲೆ ಇಡ್ತೀರೋ, ಅಂದರೆ ಯಾವ ಸ್ಟೈಲಿನ ಅಕ್ಷರದ ಮೇಲೆ ಇಡ್ತೀರೋ ಅದೇ ರೀತಿಯಾಗಿ ನಿಮ್ಮ ಅಕ್ಷರ ಕನ್ವರ್ಟ್ ಆಗುತ್ತೆ. ಈಗ ಉದಾಹರಣೆಗೆ ನಾನು
ಈ ಸ್ಟೈಲ್ ನನಗೆ ಇಷ್ಟ ಆಯಿತು, ಇಂಪ್ಯಾಕ್ಟ್ ಅನ್ನೋ ಸ್ಟೈಲು ಅಂತ ಆದರೆ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಾನು ಸೆಲೆಕ್ಟ್ ಮಾಡಿರೋಷ್ಟು ಅಕ್ಷರಗಳು ಆ ಸ್ಟೈಲಾಗಿ ಕನ್ವರ್ಟ್ ಆಗ್ತವೆ. ಸರಿ, ಇದು ಒಂದು ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಇದ್ರ ಪಕ್ಕದಲ್ಲಿ ಫಾಂಟ್ ಸೈಜ್ ಅಂತ ಆಪ್ಷನ್ ಇದೆ ನೋಡಿ. ಈ ಫಾಂಟ್ ಸೈಜಲ್ಲಿ ನಾನೇನು ಮಾಡ್ತೀನಿ, 11 ಇದೆ ಈಗ, ಅದು ನಾನು ಸುಮ್ಮನೆ ಒಂದು 14 ಮಾಡ್ತೀನಿ ನೋಡಿ. 14 ಆಯಿತು. ಹಾಗೆ ಇಲ್ಲಿ ಕಲರ್ ಆಪ್ಷನ್ ಇದೆ ನೋಡಿ, ಇಲ್ಲಿ ಫಾಂಟ್ ಕಲರ್ ಆಪ್ಷನ್ನು. ಇಲ್ಲಿ ಹೋಗಿ ನಾನು ಇದಕ್ಕೆ ರೆಡ್ ಕಲರ್ ಕೊಡ್ತೀನಿ. ಅಥವಾ ನೀವು ಇಲ್ಲಿ ಪಕ್ಕದಲ್ಲಿ ಇಲ್ಲೊಂದು ಟೆಕ್ಸ್ಟ್ ಇಫೆಕ್ಟ್ಸ್ ಆ್ಯಂಡ್ ಟೈಪೋಗ್ರಫಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲನ್ನು ಕೊಡ್ಬೋದು. ಆಮೇಲೆ ಬೇಕಾದ್ರೆ ಮತ್ತೆ ಅದಕ್ಕೆ ಕಲರ್ನು ಚೇಂಜ್ ಮಾಡ್ಕೊಳ್ಬೋದು ನೋಡಿರಿ. ಈಗ ನಮ್ಮ ಅಕ್ಷರ ಈ ಸ್ಟೈಲ್ ಆಗಿದೆ ನೋಡಿ. ಈಗ ನಾನು ಇಲ್ಲಿ ಕ್ರಿಯೇಟ್ ಮಾಡಿರೋ ಈ ಸ್ಟೈಲು ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ಳೋಣ. ಇದೇ ಸ್ಟೈಲು ನಮಗೆ ಇಲ್ಲಿ ಕೆಳಗಡೆ ಇರೋ ಥೀಮ್ಸ್ ಆ್ಯಂಡ್ ಸ್ಟೈಲ್ಸ್ ಆಲ್ಸೋ ಹೆಲ್ಪ್ ಏನೇನಿದೆಯಲ್ಲ ಇದಕ್ಕೆ ಬರಬೇಕು ಅಂತ ಅಂದ್ಕೊಳ್ಳೋದಾದರೆ ನಾವು ಇದನ್ನು ಸ್ವಲ್ಪ ಸ್ಯಾಂಪಲ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫಾರ್ಮ್ಯಾಟ್ ಪೇಂಟರ್ ಅಂತ ಆಪ್ಷನ್ ಇರುತ್ತೆ ಕ್ಲಿಪ್ ಬೋರ್ಡ್ ಗ್ರೂಪಲ್ಲಿ, ಅದ್ರ ಮೇಲೊಂದು ಕ್ಲಿಕ್ ಮಾಡಿ ಆ ನಂತರ ನಮಗೆ ಯಾವ ಶಬ್ದಕ್ಕೆ ಅಥವಾ ಯಾವ ಲೈನ್ಗೆ ಆ ಸ್ಟೈಲ್ ಬರಬೇಕಾಗಿರುತ್ತೋ ಅದ್ರ ಮೇಲೆ ಈ ಫಾರ್ಮ್ಯಾಟ್ ಪೇಂಟರ್ ಬ್ರಷನ್ನು ಎಳೆದ್ಬಿಟ್ರೆ ಆಯ್ತು ನೋಡಿ. ಎಲ್ಲಿವರೆಗೆ ಬೇಕೋ ಅಲ್ಲಿವರೆಗೆ ಎಳಿಬೋದು ನಾವು. ಬಿಟ್ಟುಬಿಟ್ರೆ ಅದು ಮೇಲುಗಡೆ ಇರೋ ಸ್ಟೈಲನ್ನು ಕಾಪಿ ಮಾಡ್ಕೊಳ್ಳುತ್ತೆ. ಅಂದರೆ ಇಲ್ಲಿ ಅಕ್ಷರ ಕಾಪಿ ಆಗೋಲ್ಲ, ಅಕ್ಷರ ಇದರಲ್ಲಿ ಏನಿದೆಯೋ ಅದೇ ಇರುತ್ತೆ. ಸೊ ಆ ಮೇಲ್ಗಡೆ ಇರೋ ಅಕ್ಷರದ ಸ್ಟೈಲು, ಸೈಜು, ಕಲರನ್ನು ಇದು ಕಾಪಿ ಮಾಡ್ಕೊಳ್ಳುತ್ತೆ. ಗೊತ್ತಾಯ್ತಾ? ಇದನ್ನು ಫಾರ್ಮ್ಯಾಟ್ ಪೇಂಟರ್ ಅಂತ ಕರಿತೀವಿ. ಸೊ ಈ ಫಾರ್ಮ್ಯಾಟ್ ಪೇಂಟರ್ನ ಯೂಸು ನಿಮಗೆ ಈಗ ಗೊತ್ತಾಗಿರಬಹುದು. ಹಾಗೆ ನಾನು ಇಲ್ಲಿ ಬರೆದಿರೋದನ್ನು ಈಗ ಕ್ಯಾನ್ಸಲ್ ಮಾಡ್ತೀನಿ. ಅಂದರೆ ನಾವು ಫಾರ್ಮ್ಯಾಟ್ ಪೇಂಟರ್ ಹಚ್ಚಿರೋದನ್ನು ಈಗ ಕ್ಯಾನ್ಸಲ್ ಮಾಡ್ತೀನಿ. ನಾನು ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎರೇಸರ್ ಅಥವಾ ಕ್ಲಿಯರ್ ಆಲ್ ಫಾರ್ಮ್ಯಾಟಿಂಗ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಡ್ತೀನಿ. ಆವಾಗ ಅದು ಕ್ಲಿಯರ್ ಆಗಿಬಿಡುತ್ತೆ ನೋಡಿ. ಅಕ್ಷರಗಳು ಮೊದಲು ಹೇಗಿತ್ತು ಹಾಗೆ ಅದು. ಇದಕ್ಕೆ ಕೊಟ್ಟಿರೋ ಸ್ಟೈಲನ್ನು ಕೂಡ ನಾನು ತೆಗಿತೀನಿ ನೋಡಿ. ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಲಿಯರ್ ಆಲ್ ಫಾರ್ಮ್ಯಾಟಿಂಗ್ ಅಂತ ಏನು ಫಾಂಟ್ ಗ್ರೂಪಲ್ಲಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಎಲ್ಲ ಕ್ಲಿಯರಾಗಿ ಅಕ್ಷರಗಳು ಮೊದಲಿನ ಥರ ಆಗ್ತವೆ. ಸರಿ, ನೀವು ಕ್ಲಿಪ್ ಬೋರ್ಡ್ ಗ್ರೂಪಲ್ಲಿ ಇನ್ನು ಏನನ್ನು ನೆನ್ಪಿಟ್ಕೋಬೇಕು ಅಂತ ಅಂದರೆ ಇಲ್ಲಿ ನೋಡಿರಿ, ಇದ್ರದ್ದು ಶಾರ್ಟ್ಕಟ್ಟು. ಈಗ ಕಟ್ ಆಪ್ಷನಿಗೆ ಶಾರ್ಟ್ಕಟ್ ಯಾವುದಿದೆ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ. ಕಟ್ ಆಪ್ಷನಿಗೆ Ctrl+X ಅಂದರೆ ಕಂಟ್ರೋಲ್ ಬಟನ್ನ ನೀವು ಒತ್ತಿಡ್ಕೊಂಡು X ಹೊಡೆದ್ಬಿಟ್ರೆ ಆ ಶಬ್ದ ಕಟ್ ಆಗುತ್ತೆ. ಅಥವಾ ಕಾಪಿ ಮಾಡಲಿಕ್ಕೆ ನೋಡ್ಬೋದು, ಇಲ್ಲಿ ಕಾಪಿ ಮಾಡಲಿಕ್ಕೆ ಕಂಟ್ರೋಲ್ ಮತ್ತು C. ಯಾವುದಾದ್ರೂ ಒಂದು ಶಬ್ದವನ್ನು ಕಾಪಿ ಮಾಡಬೇಕು ಅಂತ ಆದರೆ ಕಂಟ್ರೋಲ್ ಬಟನನ್ನು ಪ್ರೆಸ್ ಮಾಡಿಕೊಂಡು C ಒತ್ತಿಬಿಟ್ರೆ ಅದು ಕಾಪಿ ಆಗುತ್ತೆ. ಹಾಗೆ ಪೇಸ್ಟಿಗೆ ನೋಡಿರಿ ಶಾರ್ಟ್ಕಟ್ಟು ಕಂಟ್ರೋಲ್ ಮತ್ತು V. ಈಗ ಆ ಶಾರ್ಟ್ಕಟ್ಟನ್ನು ಒಂದು ಸಲ ಮಾಡಿ ತೋರಿಸ್ತೀನಿ, ನೀವು ನೋಡಿ. ಈಗ ನಾನು ಈ ಪ್ರೊವೈಡ್ಸ್ ಅನ್ನುವಂಥ ಶಬ್ದವನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಾದ ಕೂಡಲೇ ಇಲ್ಲಿ ನಾನು ಕ್ಲಿಪ್ ಬೋರ್ಡಲ್ಲಿರೋ ಈ ಕಟ್ ಆಪ್ಷನನ್ನು ಪ್ರೆಸ್ ಮಾಡ್ದೇನೆ ಮೌಸಲ್ಲಿ ಇದಕ್ಕೆ ಶಾರ್ಟ್ಕಟ್ ಏನಿದೆಯಲ್ಲ ಕಂಟ್ರೋಲ್ ಮತ್ತು X ಅಂತ, ಅದನ್ನು ಕೀಬೋರ್ಡಲ್ಲಿ ಪ್ರೆಸ್ ಮಾಡ್ತೀನಿ ನಾನು. ಆಯಿತಾ? ಈಗ ಮೊದಲಿಗೆ ಕೀಬೋರ್ಡಲ್ಲಿ ಕಂಟ್ರೋಲ್ ಬಟನ್ ಹಿಡಿತೀನಿ, ಆ ನಂತರ X ಬಟನ್ ಕ್ಲಿಕ್ ಮಾಡ್ತೀನಿ ನೋಡಿ. ಆ ಶಬ್ದ ಕಟ್ ಆಯಿತು. ಹಾಗೆ ಈಗ ನಾನು ಪೇಸ್ಟ್ ಮಾಡಬೇಕು ಅಂತ ಆದರೆ, ಉದಾಹರಣೆಗೆ ನಾನು ಗ್ಯಾಲರೀಸ್ ಮುಂದೆ ಪೇಸ್ಟ್ ಮಾಡಬೇಕು ಅಂತ ಆದರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿ ಈಗ ನಾನು ಮೌಸಲ್ಲಿ ಈ ಪೇಸ್ಟ್ ಆಪ್ಷನಿಗೆ ಹೋಗಲ್ಲ, ಅದ್ರ ಬದಲು ಕೀಬೋರ್ಡ್ ಶಾರ್ಟ್ಕಟ್ ಆಗಿರುವಂತಹ ಕಂಟ್ರೋಲ್ ಮತ್ತು V ಯೂಸ್ ಮಾಡಿ ಪೇಸ್ಟ್ ಮಾಡ್ತೀನಿ. ಅಂದರೆ ನಾನೇನು ಮಾಡಬೇಕು, ಕರ್ಸರ್ ಇಲ್ಲಿಟ್ಟಾದ ನಂತರ ಕೀಬೋರ್ಡಲ್ಲಿ ಮೊದಲೇ ನಾನು ಕಂಟ್ರೋಲ್ ಒತ್ತಿ ಹಿಡಿಬೇಕು. ಕಂಟ್ರೋಲ್ ಒತ್ತಿ ಹಿಡಿದಾದ ನಂತರ V ಬಟನ್ ಮೇಲೆ ಪ್ರೆಸ್ ಮಾಡಿಬಿಟ್ರೆ ನೋಡಿರಿ, ಈಗ ಆ ಶಬ್ದ ಇಲ್ಲಿ ಪೇಸ್ಟ್ ಆಗಿಬಿಡುತ್ತೆ. ಸೊ ಈಗ ನಾವು ಮಾಡಿದ್ದು ಕಟ್ ಮತ್ತು ಪೇಸ್ಟ್ ಆಯಿತಾ. ಈಗ ನಾನು ಒಂದು ಸಲ ಅಂಡು ಹೊಡಿತೀನಿ. ಈಗ ಎರಡನೇ ಬಾರಿ ನಾನು ಕಾಪಿ ಪೇಸ್ಟನ್ನು ಶಾರ್ಟ್ಕಟ್ ಬಟನ್ಸ್ಗಳನ್ನು ಯೂಸ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಪವರ್ಫುಲ್ ಶಬ್ದವನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ನಾನು ಮೌಸಲ್ಲಿ ಈ ಆಪ್ಷನ್ ಯೂಸ್ ಮಾಡ್ಕೊಂಡು ಕಾಪಿ ಮಾಡ್ದೇ ಅದರ ಶಾರ್ಟ್ಕಟ್ ಆಗಿರುವಂತಹ ಕಂಟ್ರೋಲ್ ಮತ್ತು C ಯೂಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ತೀನಿ ಇದನ್ನು. ಸರಿ, ಈಗ ನಾನು ಕೀಬೋರ್ಡಲ್ಲಿ ಕಂಟ್ರೋಲ್ ಬಟನ್ ಒತ್ಕೊಂಡು ಆನಂತರ C ಒತ್ತೀನಿ. ಈಗ ಕಾಪಿ ಆಯಿತು, ಪವರ್ಫುಲ್ ಅನ್ನೋ ಶಬ್ದ ಕಾಪಿ ಆಯಿತು. ಈಗ ನಾನು ಗ್ಯಾಲರೀಸ್ ಮುಂದ್ಗಡೆ ಅದನ್ನ ಪೇಸ್ಟ್ ಮಾಡಬೇಕು ಅಂತ ಆದರೆ ಕರ್ಸರ್ನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಾದ ನಂತರ ಸೇಮ್ ಪೇಸ್ಟ್ ಆಪ್ಷನಿಗೆ ಏನು ಶಾರ್ಟ್ಕಟ್ ಇದೆಯಲ್ವ ಕಂಟ್ರೋಲ್ ಮತ್ತು V, ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಆಯಿತು. ಈಗ ನಾನು ಕೀಬೋರ್ಡಲ್ಲಿ ಕಂಟ್ರೋಲ್ ಬಟನ್ ಒತ್ತಿ ಹಿಡಿದು V ಪ್ರೆಸ್ ಮಾಡ್ತೀನಿ, ಆವಾಗ ಇಲ್ಲಿ ಪೇಸ್ಟ್ ಆಗುತ್ತೆ, ನೀವು ಇಲ್ಲಿ ನೋಡ್ಬೋದು. ಸೊ ಇದೇ ರೀತಿ ಶಾರ್ಟ್ಕಟ್ಗಳನ್ನು ಯೂಸ್ ಮಾಡ್ಕೊಂಡು ನಾವು ವರ್ಕನ್ನು ಕೂಡ ಮಾಡಬಹುದು. ಸೊ ಕ್ಲಿಪ್ ಬೋರ್ಡ್ ಗ್ರೂಪು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಾವು ಹೋಮ್ ಟ್ಯಾಬಲ್ಲಿ ಮೊದಲನೇ ಗ್ರೂಪು ಮಾಡಿರೋದು ಕ್ಲಿಪ್ ಬೋರ್ಡ್ ಅಂತ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮುಂದೆ ನಾವು ಏನೇನು ಕಲಿಬೇಕು ಅದನ್ನೆಲ್ಲ ಕಲಿತಾ ಇರೋಣ. ಹಾಗೆ ನೀವು ಕಂಪ್ಯೂಟರ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಆದರೆ ನಮ್ಮ ಹೈ ಲೆವೆಲ್ ಕಂಪ್ಯೂಟರ್ ಕ್ಲಾಸ್ಗೆ ಜಾಯ್ನ್ ಆಗಬಹುದು. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಸಿದ್ದಾಪುರದಿಂದ ಹಿಡಿದು ಜೊಯ್ಡಾದವರೆಗೂ ನಮ್ಮ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟ್ರು ಎಲ್ಲೆಲ್ಲಿದೆ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲೇ ಹಾಕಿರ್ತೀನಿ. ನೀವು ಬಂದು ನಮ್ಮ ಕಂಪ್ಯೂಟರ್ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಕಂಪ್ಯೂಟರ್ ಕಲ್ತ್ಕೊಂಡು ಹೋಗಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಆದರೆ ಲೈಕ್ ಮಾಡಿ,
ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ನಮ್ಮ ವಿಡಿಯೋಗಳನ್ನು ಇನ್ನೂ ಮುಂದೆ ನೋಡಬೇಕು ಅಂತಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಾವು ಬಿಡುವಂತಹ ವಿಡಿಯೋಗಳ ನೋಟಿಫಿಕೇಷನ್ನೆಲ್ಲ ನಿಮಗೆ ಬರಬೇಕು ಅಂತಾದರೆ ಸಬ್ಸ್ಕ್ರೈಬ್ನ ಪಕ್ಕ ಇರುವಂತಹ ಬೆಲ್ ಐಕಾನ್ನಲ್ಲಿ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿಟ್ಕೊಳ್ಳಿ. ಇದರಿಂದ ನಾವು ಬಿಡುವಂತಹ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗ್ತವೆ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.